ಕಳೆದ ಬಹಳ ದಿನಗಳಿಂದ ನಾವು ಆತ್ಮ ಪ್ರಾಣ ಶರೀರ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದೀವಿ. ನಾವು ಪೌಲನು ದೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ ಅಡಿಯಲ್ಲಿ ಶಾಂತಿದಾಯಕನಾದ ದೇಹವನ್ನು ಬರುವಂತ ಸಮಯದಲ್ಲಿ ನಿಮ್ಮ ಆತ್ಮ ಪ್ರಾಣ ಶರೀರವು ಪರಿಶುದ್ಧವಾಗಿ ಕಾಪಾಡಲ್ಪಡಲಿ ಎಂಬಂತ ಒಂದು ವಾಕ್ಯದ ಅಡಿಯಲ್ಲಿ ನಾವು ಮನುಷ್ಯನಲ್ಲಿ ಇರುವಂತ ಆತ್ಮ ಪ್ರಾಣ ಶರೀರದ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ನಾವು ಕಳೆದ ದಿನಗಳಲ್ಲಿ ಆತ್ಮ ಮತ್ತು ಪ್ರಾಣ ಶರೀರದ ವಿಷಯವಾಗಿ ನಾವು ಕಲಿತಾ ಬರುವಾಗ ಆತ್ಮದ ವಿಷಯವಾಗಿ ನಾವು ಕಲ್ತಿದ್ದೀವಿ. ನಾವು ಪ್ರಾಣದ ವಿಷಯವಾಗಿ ನಾವು ನೋಡ್ತಾ ಬರುವಾಗ ಆ ಪ್ರಾಣ ಅಥವಾ ಮನಸ್ಸು ಅಥವಾ ಹೃದಯ ಅನ್ನುವಂಥ ವಿಷಯ ಬಗ್ಗೆ ನಾವು ಕಲಿತಾ ಬರುವಾಗ ನಾವು ಕಳೆದ 2 ವಾರಗಳಲ್ಲಿ ಮನುಷ್ಯನ 3 ಮನಸ್ಥಿತಿಗಳ ವಿಷಯವಾಗಿ ನಾವು ಕಲಿತಾ ಬರುವಾಗ ಪ್ರಾಪಂಚಿಕ ಮನಸ್ಸು ಮತ್ತು ಲೌಕಿಕ ಮನಸ್ಸು ಬಗ್ಗೆ ನಾವು ಕಲ್ತಿದ್ದೇವೆ. ದೇವರ ಚಿತ್ತವಾದರೆ ಇಂದು ನಾವು ನೂತನ ಮನಸ್ಸು ಅಥವಾ ನೂತನ ಸ್ವಭಾವ ಅಥವಾ ನೂತನ ಆತ್ಮಿಕ ಮನಸ್ಸು ಅನ್ನುವ ವಿಷಯದ ಬಗ್ಗೆ ನಾವು ಕಲಿತಾ ಬರೋಣ ಪ್ರಿಯರೇ. ನಾವು ಆದಿಯಲ್ಲಿ ನೋಡ್ತಾ ಬರುವಾಗ ನಾವು ಪ್ರಾಣ ಅಥವಾ ಮನಸ್ಸು ಅಥವಾ ಹೃದಯದ ವಿಷಯವಾಗಿ ನೋಡ್ತಾ ಬರುವಾಗ ಅದರಲ್ಲಿ 3 ಅಂಶಗಳನ್ನ ನಾವು ಹಿಂದೆ ನಾವು ಕಲ್ತಿದ್ದೇವೆ ಪ್ರಿಯರೇ. ಒಂದು ಪ್ರಜ್ಞೆ, ಭಾವನೆಗಳು ಮತ್ತು ಆಸೆಗಳು, ಕಾನ್ಸಿಯಸ್, ಎಮೋಷನ್ ಮತ್ತು ಡಿಸೈರ್ಸ್. ಈ 3 ವಿಷಯಗಳು ನೋಡ್ತಾ ಬರುವಾಗ ಮನಸ್ಸಿನ ಒಂದು ಸ್ಥಿತಿಯಲ್ಲಿ ಮನಸ್ಸಿನ ಅಂಶದಲ್ಲಿರುವಂತಹ ಈ 3 ವಿಷಯಗಳನ್ನ ನೋಡ್ತಾ ಬರುವಾಗ ಈ ಮನಸ್ಸಿನಲ್ಲಿ ಪ್ರಜ್ಞೆ ಅನ್ನುವಂಥದ್ದು ಕೆಲಸ ಮಾಡುವಂತದ್ದಾಗಿದೆ, ಭಾವನೆಗಳು ಮತ್ತು ಆಸೆಗಳು ಈ 3 ಸಹ ಮನುಷ್ಯನ ವ್ಯಕ್ತಿತ್ವದಲ್ಲಿ ಕೆಲಸ ಮಾಡುವಂತದ್ದಾಗಿದೆ ಪ್ರಿಯರೇ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ನೋಡುವಾಗ ಆತ್ಮ ಪ್ರಾಣ ಶರೀರವಾಗಿ ಸೃಷ್ಟಿ ಮಾಡಿದಾನೆ. ಆತ್ಮ ಅನ್ನುವಂಥದ್ದು ದೇವರನ್ನ ಅರಿಯುವಂತಕ್ಕೋಸ್ಕರ ದೇವರನ್ನು ತಿಳಿಯುವಂತ ಕೆಲಸವನ್ನ ಮಾಡುತ್ತೆ. ಮತ್ತು ಪ್ರಾಣ ಅನ್ನುವಂಥದ್ದು ಅಥವಾ ಮನಸ್ಸು ಅನ್ನುವಂಥದ್ದು ನಮ್ಮನ್ನ ನಾವು ತಿಳಿಯುವಂತ ಕೆಲಸವನ್ನ ಮಾಡುತ್ತೆ. ನಾವು 3ನೇದಾಗಿ ಈ ಶರೀರ ಅನ್ನುವಂಥದ್ದು ಲೋಕವನ್ನ ತಿಳಿಯುವಂತ ಕೆಲಸವನ್ನ ಮಾಡುತ್ತದೆ ಎಂಬುದಾಗಿ ನಾವು ಕಲ್ತಿದ್ದೇವೆ ಪ್ರಿಯರೇ. ಮನಸ್ಸು ಅಂದ್ರೆ ಏನು? ಇದು ಕೇವಲ ಆಲೋಚನೆಯ ಶಕ್ತಿ ಅಲ್ಲ ಪ್ರಿಯರೇ, ಬದಲಾಗಿ ಆಲೋಚನೆಗಳು ಮತ್ತು ಇಚ್ಛೆಗಳು ಮತ್ತು ಭಾವನೆಗಳು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಆಂತರಿಕ ವ್ಯಕ್ತಿತ್ವದ ಕೇಂದ್ರ ಬಿಂದು ಮನಸ್ಸು ಪ್ರಿಯರೇ. ಈ ಮನಸ್ಸು ಎಂದರೆ ಇದು ಕೇವಲ ಆಲೋಚನಾ ಶಕ್ತಿ ಅಲ್ಲ, ಬದಲಾಗಿ ಆಲೋಚನೆಗಳನ್ನು, ಮನುಷ್ಯನ ಇಚ್ಛೆಗಳನ್ನ ಮತ್ತು ಭಾವನೆಗಳನ್ನ ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಆಂತರಿಕ ವ್ಯಕ್ತಿತ್ವದ ಒಂದು ಕೇಂದ್ರ ಬಿಂದು ಈ ಮನಸ್ಸು ಪ್ರಿಯರೇ. ಈ ಮನಸ್ಸು ನಾವು ನೋಡ್ತಾ ಬರೋ ಇದು ಮನುಷ್ಯನ ಆತ್ಮಿಕ ಸ್ಥಿತಿ. ಇದು ದೇವರು ಮತ್ತು ದೇವರ ಕಡೆಗೆ ಮತ್ತು ಪಾಪದ ಕಡೆಗೆ ಹೋಗುವಂತ ಮನಸ್ಥಿತಿ ಇದಾಗಿದೆ ಅಂತ ಪ್ರಿಯರೇ. ಅದು ಆತ್ಮಿಕವಾಗಿದ್ರೆ ಅದು ದೇವರ ಕಡೆಗೆ ಹೋಗುವಂಥದ್ದು, ಅಥವಾ ಲೌಕಿಕವಾಗಿದ್ರೆ ಅದು ಪಾಪದ ಕಡೆಗೆ ಹೋಗುವಂತದ್ದು ಒಂದು ದೃಷ್ಟಿಕೋನವನ್ನ ಸೂಚಿಸುವಂಥದ್ದು ಪ್ರಿಯರೇ. ಇದು ಮನುಷ್ಯನ ಆತ್ಮಿಕ ಸ್ಥಿತಿ. ಇದು ದೇವರ ಕಡೆಗೆ ಅಥವಾ ಪಾಪದ ಕಡೆಗೆ ಇರುವ ದೃಷ್ಟಿಕೋನವನ್ನ ಸೂಚಿಸುವಂಥದ್ದು ಈ ಮನಸ್ಸಿನ ಸ್ಥಿತಿಯಾಗಿದೆ ಪ್ರಿಯರೇ. ನಾವು ನೋಡ್ತೀವಿ, ಆದಿಯಲ್ಲಿ ನೋಡ್ತಾ ಬರುವಾಗ ದೇವರು ಅವಳನ್ನ ಸೃಷ್ಟಿ ಮಾಡುವಂತ ಸ್ಥಿತಿಯನ್ನು ನೋಡುವಾಗ ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸಾರೂಪ್ಯದಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡೋದನ್ನ ನೋಡ್ತಾ ಬರ್ತೀವಿ ಪ್ರಿಯರೇ. ದೇವರ ಸಾರೂಪ್ಯವನ್ನು ನೋಡ್ತಾ ಬರುವಾಗ ಆ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಂತ ಮನುಷ್ಯರು ಅವಳು ಅವರ ಪಾಪದ ನಿಮಿತ್ತ ತಾವು ತಮ್ಮ ಮನಸ್ಸಿನ ಮಾತನ್ನ ಕೇಳಿ ಅವರು ಆತ್ಮಿಕ ಮರಣಕ್ಕೆ ತುತ್ತಾಗ್ತಾರೆ ಪ್ರಿಯರೇ. ಅವರು ಆತ್ಮಿಕ ಮರಣಕ್ಕೆ ತುತ್ತಾದಾಗ ದೇವರ ಏನು ಸಾರೂಪ್ಯ ಆಯ್ತೋ ಅದು ಶರೀರದಲ್ಲಿರ್ಬೋದು, ಆತ್ಮದಲ್ಲಿರ್ಬೋದು, ಅಥವಾ ಏನು ಮನಸ್ಸಿನಲ್ಲಿರ್ಬೋದು, ಅದು ಕೆಟ್ಟು ಹೋಯ್ತು ಪ್ರಿಯರೇ. ದೇವರು ಮನುಷ್ಯನಲ್ಲಿ ಆತ್ಮವನ್ನ ಇಟ್ಟಿರುವಂತ ದೇವರನ್ನ ಅರಿಯಲು ಉದ್ದೇಶಕ್ಕೋಸ್ಕರ ಮನುಷ್ಯನಲ್ಲಿ ಮನಸ್ಸನ್ನ ಯಾಕೆ ಇಟ್ಟಿದ ಅಂತಂದ್ರೆ ದೇವರಿಗೂ ಮನಸ್ಸಿತ್ತು, ಆ ಮನಸ್ಸು ಮನುಷ್ಯನಲ್ಲೂ ಸಹ ದೇವರು ಇಟ್ಟ. ಅದಕ್ಕೋಸ್ಕರ ದೇವರ ಹೋಲಿಕೆಗೆ ಸರಿಯಾಗಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಸೃಷ್ಟಿ ಮಾಡೋಣ ಅನ್ನುವಂತ ಅರ್ಥ ಪ್ರಿಯರೇ. ದೇವರು ಮನುಷ್ಯನ ಯಾಕೆ ಇಟ್ಟಿದ್ದ ಅಂತಂದ್ರೆ ತಾನು ಮನುಷ್ಯನೊಂದಿಗೆ ಮಾತನಾಡಲು, ತನ್ನ ಭಾವನೆಗಳು ಅರ್ಥ ಆಗುವ ಉದ್ದೇಶಕ್ಕೋಸ್ಕರ, ಭಾವನೆಗಳನ್ನ ಹಂಚಿಕೊಳ್ಳುವಂತ ಉದ್ದೇಶಕ್ಕೋಸ್ಕರ ದೇವರು ಮನುಷ್ಯನಲ್ಲಿ ಮನಸ್ಸನ್ನ ಇಟ್ಟ ಪ್ರಿಯರೇ. ಆದ್ರೆ ಅವಳು ಮನಸ್ಸಿನ ಮಾತನ್ನ ಕೇಳಿ
ಅವರು ಬಿದ್ದು ಹೋದುದನ್ನ, ಆತ್ಮಿಕವಾಗಿ ಅವರು ಮರಣವನ್ನು ಹೊಂದುವುದನ್ನು ನಾವು ನೋಡ್ತೇವೆ. ನಾವು ಈ ರೀತಿ ಕಲಿತಾ ಬರುವಾಗ ಹಾಗಾದರೆ ದೇವರು ಮನುಷ್ಯನಲ್ಲಿ ಇಟ್ಟಿರುವಂತಹ ಒಂದು ಮನಸ್ಸನ್ನ ಆದಾಮವಳು ಪಾಪ ಮಾಡಿದ ನಿಮಿತ್ತ ಅದು ಅಲ್ಲಿಗೆ ಅದು ಕೆಟ್ಟು ಹೋಯಿತು. ಯಾವಾಗ ಅವರು ಆತ್ಮಿಕವಾಗಿ ಮರಣವನ್ನು ಹೊಂದಿದ್ರು, ಇದು ಆತ್ಮಿಕ ವಿಷಯವಾಗಿ ಆತ್ಮಿಕವಾಗಿ ದೇವರು ಮನುಷ್ಯನೊಟ್ಟಿಗೆ ವ್ಯವಹರಿಸಲು ಆ ಮನಸ್ಸನ್ನ ಮನುಷ್ಯನಲ್ಲಿಟ್ಟಿದ್ದ ಪ್ರಿಯರೇ. ಯಾವಾಗ ಆದಾಮವಳು ಮಾಡಿದಂತ ತಪ್ಪಿನ ನಿಮಿತ್ತ ಅವರನ್ನ ಎದೆನ್ ತೋಟದಿಂದ ಹೊಡೆಸಿದಂತ ಸಮಯದಲ್ಲಿ ನೋಡ್ತಾ ಬರುವಾಗ ಅಲ್ಲಿ ಆ ಒಂದು ಮನಸ್ಸಿಗೆ ದೇವರು ಆತ್ಮಿಕವಾಗಿ ತನ್ನೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಲು ಮಾಡಿದಂತ ಆ ಒಂದು ಮನಸ್ಸು ಆದಾಮವಳ ಪಾಪದ ನಿಮಿತ್ತ ಅದು ಕೆಟ್ಟು ಹೋಯ್ತು ಪ್ರಿಯರೇ. ಅದು ಆ ಒಂದು ಮನಸ್ಥಿತಿಯನ್ನ ನಾವು ನೋಡ್ತಾ ಬರುವಾಗ ನಾವು ಪೌಲನು ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ಬರೋಣ ಪ್ರಿಯರೇ. ಪೌಲನು ರೋಮಪುರದ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ಅಧ್ಯಾಯ 2ನೇ ವಚನ. ಪೌಲನು ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ಯಾರೋ ಸಹಾಯ ಮಾಡ್ತೀರಾ? ಬ್ರದರ್ ಎಷ್ಟು? ಪೌಲನು ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಬ್ರದರ್. 12ನೇ ವಚನ 12ನೇ ಅಧ್ಯಾಯ 2ನೇ ವಚನ ಬ್ರದರ್. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದನ್ನು, ಅಂದರೆ ಉತ್ತಮವಾದದ್ದನ್ನು, ಮೆಚ್ಚುಗೆ ಯಾವುದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರುವಾಗ ಈ ಮನಸ್ಸು ಅನ್ನುವಂಥದ್ದು, ಈ ಮನಸ್ಸಿನ ಸ್ವಭಾವ ಸ್ಥಿತಿಯನ್ನು ನೋಡ್ತಾ ಬರುವಾಗ ನಾವು ಇದು ಸತ್ಯವಾದ ಪ್ರಕಾರ ನೋಡ್ತಾ ಬರುವಾಗ ಅದು ಕೇವಲ ಆಲೋಚನೆಯ ಕೇಂದ್ರವಲ್ಲ, ಮನುಷ್ಯನ ವ್ಯಕ್ತಿತ್ವ ಮತ್ತು ಇಚ್ಛಾಶಕ್ತಿಯ ಮತ್ತು ಆಲೋಚನೆಗಳ ಭಾವನೆಗಳ ಕೇಂದ್ರ ಬಿಂದುವಾಗಿದೆ ಪ್ರಿಯರೇ. ಇದು ಒಂದು ದೇವರ ಕಡೆಗಾಗಲಿ ಅಥವಾ ಪಾಪಕ್ಕಾಗಲಿ ಒಳಪಡುವಂತ ಒಂದು ಆತ್ಮಿಕ ಸ್ಥಿತಿ ನಿರ್ಧರಿಸುವಂತ ನಿರ್ಣಾಯಕ ಒಂದು ಸ್ಥಾನ ಈ ಮನಸ್ಸಾಗಿದೆ ಪ್ರಿಯರೇ. ಇನ್ನು ಮನಸ್ಸಿನಲ್ಲಿ 3 ವಿಷಯಗಳನ್ನ ನಾವು ಕಲಿತಾ ಬರ್ತೀವಿ. ಆತ್ಮಿಕ ಕೇಂದ್ರ, ಈ ಮನಸ್ಸೆನ್ನುವಂಥದ್ದು ಕೇವಲ ಬುದ್ಧಿಯ ಬದಲಾಗಿ ದೇವರನ್ನು ಪ್ರೀತಿಸುವ ಮತ್ತು ಆತನನ್ನು ಗ್ರಹಿಸುವ ಆತ್ಮಿಕ ಸಾಮರ್ಥ್ಯವನ್ನು ಹೊಂದಿದೆ ಪ್ರಿಯರೇ. ಈ ಮನಸ್ಸನ್ನುವಂಥದ್ದು ಆತ್ಮಿಕ ಕೇಂದ್ರವಾಗಿ ನಾವು ನೋಡ್ತಾ ಬರುವಾಗ ಮನಸ್ಸು ಕೇವಲ ಬುದ್ಧಿಯಲ್ಲ, ಬದಲಾಗಿ ದೇವರನ್ನ ಪ್ರೀತಿಸುವ, ಆತನನ್ನು ಗ್ರಹಿಸುವ ಆತ್ಮಿಕ ಸಾಮರ್ಥ್ಯ ಈ ಮನಸ್ಸಿಗಿದೆ ಪ್ರಿಯರೇ. ನಾವು 2ನೇದಾಗಿ ನೋಡ್ತಾ ಬರುವಾಗ ನಿರ್ಣಾಯಕ ಸಾಮರ್ಥ್ಯ. ಇದು ಸರಿ ತಪ್ಪುಗಳನ್ನ ಆರಿಸಿಕೊಳ್ಳುವ, ದೇವರ ಮಾರ್ಗದಲ್ಲಿ ನಡೆಯುವ ಮತ್ತು ಪಾಪಕ್ಕೆ ಶರಣಾಗುವ ಒಂದು ಕೇಂದ್ರ ಸ್ಥಾನವಾಗಿದೆ ಪ್ರಿಯರೇ. ಇದು ಈ ನಿರ್ಣಾಯಕ ಅಂದ್ರೆ ಮನಸ್ಸಿನಲ್ಲಿ ನಿರ್ಣಾಯಕವನ್ನ ಒಂದು ಸಾಮರ್ಥ್ಯ ಇರುವಂತದ್ದಾಗಿದೆ. ಇದು ಸರಿ ಯಾವುದು ತಪ್ಪುವಂತ ಆರಿಸಿಕೊಳ್ಳುವಂತ ಮತ್ತು ದೇವರ ಮಾರ್ಗದಲ್ಲಿ ನಡೀಬಹುದು ಅಥವಾ ಪಾಪಕ್ಕೆ ಶರಣಾಗುವಂತ ಸ್ಥಿತಿಗೆ ಹೋಗ್ಬೋದು. ಈ 2 ಸ್ಥಿತಿಯನ್ನು ಸಹ ಇಲ್ಲಿ ಮನಸ್ಸಿನಲ್ಲಿ ಇರುವಂತದ್ದಾಗಿದೆ ಪ್ರಿಯರೇ. ನಾವು 3ನೇದಾಗಿ ನೋಡುವಾಗ ಪರಿವರ್ತನೆಗೆ ಒಳಗಾಗುವಂಥದ್ದು. ಮನಸ್ಸು ತನ್ನ ಮನಸ್ಸನ್ನ ದೇವರ ವಾಕ್ಯದ ಮೂಲಕ ನವೀಕರಿಸಿಕೊಳ್ಳಬೇಕು. ಆಗ ಮಾತ್ರ ದೇವರ ಇಷ್ಟವನ್ನ ಅರಿಯಲು ಸಾಧ್ಯ ಆಗುತ್ತೆ ಪ್ರಿಯರೇ. ಇದನ್ನ ನಾವು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ವೇದದಲ್ಲಿ ಮನಸ್ಸು ದೇವರನ್ನ ಸಾಮೀಪ್ಯಕ್ಕೆ ನಡೆಸುವಂತ, ಆತ್ಮಿಕ ಜೀವನವನ್ನ ನಿರ್ವಹಿಸುವಂತ ಮತ್ತು ವ್ಯಕ್ತಿಯ ಆಂತರಿಕ ಸತ್ಯತೆಯನ್ನು ಪ್ರತಿಬಿಂಬಿಸುವಂತ ಪ್ರಮುಖ ಸಾಧನವಾಗಿದೆ ಪ್ರಿಯರೇ. ನಾವು ಈ ಲೋಕದ ಒಂದು ನಡವಳಿಕೆ ವಿಷಯದಲ್ಲಿ ನೋಡ್ತಾ ಬರುವಾಗ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಲ್ಲಿ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು, ನಾವು
ಹಾಗಾದ್ರೆ ಈ ನೂತನ ಮನಸ್ಸಿನ ಬಗ್ಗೆ ನಾವು ಹೊಸ ಒಡಂಬಡಿಕೆಯಲ್ಲಿ ಕಲಿತಾ ಬರ್ತೀವಿ ಪ್ರಿಯರೇ. ಹಾಗಾದ್ರೆ ಈ ನೂತನ ಮನಸ್ಸು ನಮಗೆ ಇರ್ಲಿಲ್ವಾ? ಹಾಗಾದ್ರೆ ದೇವರು ಸೃಷ್ಟಿ ಮಾಡುವಂತ ಸೃಷ್ಟಿಯ ಕ್ರಮದಲ್ಲಿ ವ್ಯತ್ಯಾಸ ಇದೆಯಾ? ಯಾಕೆ ನೂತನ ಮನಸ್ಸಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ? ನಾ ಮಾತಾಡದೆ ಸತ್ಯವಾದ ನೋಡ್ತಾ ಬರುವಾಗ ಇಲ್ಲಿ ಆದಾಮ ಅವಳು ಮಾಡಿದಂತ ಪಾಪದ ನಿಮಿತ್ತ ಅವರು ಮಾಡಿದಂತ ಒಂದು ದೇವರ ವಿವೇಕ, ದೇವರ ವಿಧೇಯತೆಗೆ, ದೇವರ ವಿಷಯ ಹೇಳಿದಂತ ಒಂದು ನಂಬಿಕೆ ಹೇಳಿದ ರೀತಿಯಲ್ಲಿ ಅವರು ಮಾಡಿದಂತ ಹಣ್ಣನ್ನ ತಿಂದಂತ ಉದ್ದೇಶದಿಂದ ದೇವರು ಯಾವ ರೀತಿ ಮನುಷ್ಯನನ್ನ ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದನೋ ಆ ಮನಸ್ಸು ಅಲ್ಲಿ ಕೆಟ್ಟು ಹೋಗಿದೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಹೇಳುವುದಂಥದ್ದು, ದೇವರ ಆದಿಯಲ್ಲೇ ಮನುಷ್ಯನನ್ನು ಸೃಷ್ಟಿ ಮಾಡಿದಾನೆ. ಆ ಮನುಷ್ಯನ ಸಂತತಿಯಿಂದ ಆದಾಮಗಳ ಸಂತತಿಯಿಂದ ಬಂದಂತವ್ರು ನಾವಾಗಿದ್ದೇವೆ. ಹಾಗಾದ್ರೆ ಪೌಲನು ರೋಮಪುರದವರು ಬರೆದ ಪತ್ರಿಕೆಯಲ್ಲಿ ಈ ನೂತನ ಮನಸ್ಸಿನ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದಾನೆ? ಯಾಕೆ ಅಂದ್ರೆ ನೂತನ ಮನಸ್ಸು ನಮ್ಮಲ್ಲಿ ಇರ್ಲಿಲ್ವಾ? ನೂತನ ಮನಸ್ಥಿತಿ ನಮ್ಮಲ್ಲಿ ಇರ್ಲಿಲ್ವಾ? ನಾವು ನೋಡುವಾಗ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಆದಾಮ ಅವಳನ್ನ ಸ್ಥಿತಿಯನ್ನು ನೋಡ್ತಾ ಬರುವಾಗ ಆದಾಮ ಅವಳು ತಾನು ಕಣ್ಣಿಗೆ ಬಹಳ ಸುಂದರವಾಗಿದೆ, ತನಗೆ ತಿನ್ನೋದಕ್ಕೆ ಬಹಳ ರುಚಿಯಾಗಿದೆ ಅಂತ ನೋಡುವಾಗ ಕಣ್ಣಿನಾಸೆ, ಶರೀರದಾಸೆ, ಬದುಕುಬಾಳಿನ ಡಂಬದ ವಿಷಯದಲ್ಲಿ ಹಣ್ಣನ್ನ ತಿಂದು ಅವಳು ಸೈತನನ ಒಂದು ಕುಯುಕ್ತಿಗೆ ಬಿದ್ದು ಹೋಗುವುದನ್ನು ಕಾಣ್ತೇವೆ. ಆ ಸಂತತಿಯಿಂದ ಬಂದಂತ ನಾವೆಲ್ಲ ನಮ್ಮಲ್ಲೂ ಸಹ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದಂತ ದೇವರ ಸಾರೂಪ್ಯದಲ್ಲಿದ್ದಂತ ಒಂದು ಮನಸ್ಥಿತಿ ಅಲ್ಲಿ ಕೆಟ್ಟು ಹೋಗಿದೆ ಪ್ರಿಯರೇ. ಅದಕ್ಕೋಸ್ಕರ ಇಲ್ಲಿ ಹೇಳುವಂಥದ್ದು ನೂತನ ಮನಸ್ಸು. ಮನಸ್ಸು ಆದಾಮವಳಲ್ಲಿ ಸೃಷ್ಟಿ ಮಾಡಿದಂತ ಮನಸ್ಸು ಅಲ್ಲಿ ದೇವರು ಆತ್ಮಿಕವಾಗಿ ಅವಾಗ ಆದಾಮವಳು ಸತ್ರು, ಆತ್ಮಿಕವಾಗಿ ಮರಣವನ್ನು ಹೊಂದಿದ್ರು ಆ ಹಣ್ಣನ್ನು ತಿಂದ ನಂತರ ಅದೇ ಸ್ವಭಾವದಲ್ಲಿ ಇಲ್ಲಿ ಮತ್ತೆ ನಾವು ಇಲ್ಲಿ ಈ ವಾಕ್ಯದಲ್ಲಿ ನೋಡ್ತಾ ಬರುವಾಗ ಈ ನೂತನ ಸ್ವಭಾವ ಅನ್ನುವಂಥದ್ದನ್ನ ನಾವು ನೋಡ್ತೀವ್ರಿ. ಇಲ್ಲಿ ಪರಲೋಕದ ಭಾವದವರಾಗಿ ನೋಡ್ತಾ ಬರುವಾಗ ಆದಾಮ ಅವಳು ಪರಲೋಕದ ಬಗ್ಗೆ ಯೋಚನೆ ಮಾಡಲಿಲ್ಲ, ದೇವರ ಮಾತಿನ ಮೇಲೆ ನಂಬಿಕೆಯನ್ನು ಇಡ್ಲಿಲ್ಲ, ದೇವರ ಮಾತಿಗೆ ವಿಧಿಯರಾಗ್ಲಿಲ್ಲ. ಅಲ್ಲಿ ತನ್ನ ಆಸೆಗೋಸ್ಕರ, ತನ್ನ ಮನಸ್ಸಿನ ಆಸೆಗೋಸ್ಕರ, ತನ್ನ ಕಣ್ಣಿನ ಆಸೆಗೋಸ್ಕರ, ತನ್ನ ಶರೀರದ ಆಸೆಗೋಸ್ಕರ ಹಣ್ಣನ್ನ ತಿನ್ಲು ಪ್ರಿಯರೇ. ಇಲ್ಲಿ ಅದಕ್ಕೆ ಹೇಳ್ತಿರುವಂತದ್ದು ನೂತನ ಮನಸ್ಸು ಅನ್ನುವಂಥದ್ದು ಅದು ಪರಲೋಕದ ಭಾವನೆ ಇರಬೇಕಾಗಿದೆ. ಆ ನೂತನ ಮನಸ್ಸಲ್ಲಿ ಅವ್ರ ಹಳೆ ಸ್ವಭಾವದಲ್ಲಿ ಯಾವ ರೀತಿ ಬಿದ್ದು ಹೋದ್ರು ಹಣ್ಣನ್ನು ತಿಂದು, ಆದ್ರೆ ಇಲ್ಲಿ ನಾವು ಹೊಸದಾಗಿ ನೋಡ್ತಾ ಬರುವಾಗ ನೂತನ ಮನಸ್ಸು ಯಾರಿಗಿದೆಯೋ, ಯಾರಿಗೆ ಬಂದಿದೆಯೋ, ಹೊಂದಿಕೊಂಡಿದ್ದಾರೋ ಅವರು ಪರಲೋಕದ ಭಾವದವರಾಗಿರ್ಬೇಕು. ಪರಲೋಕದ ವಿಷಯಗಳ ಚಿಂತನೆಯನ್ನು ಮಾಡಬೇಕು. ಪರಲೋಕದ ವಿಷಯದ ಬಗ್ಗೆ ಅವ್ರು ಯಾವಾಗ್ಲೂ ಯೋಚನೆ ಮಾಡಬೇಕು. ಆ ವಿಷಯದ ಬಗ್ಗೆ ಆ ಭಾವನೆಯನ್ನ ಹೊಂದಿರ್ಬೇಕು ಅನ್ನುವಂಥದ್ದನ್ನ ನೋಡ್ತೇವೆ ಪ್ರಿಯ. ನೀವು ಪರಲೋಕದ ಭಾವದವರಾಗಿರಿ. ನೀವು ಅನುಸರಿಸದೆ, ಯಹೋಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ನಾವು ಪರಲೋಕದ ಭಾವ ಬಗ್ಗೆ ಚಿಂತೆ ಮಾಡ್ಬೇಕಾಗಿದೆ ಪ್ರಿಯರೇ. ಆದಾಮವಳು ಶರೀರದ ಆಸೆಗೋಸ್ಕರ, ತನ್ನ ಕಣ್ಣಿನ ಆಸೆಗೋಸ್ಕರ ಬಿದ್ದು ಹೋದಂತ ಸ್ಥಿತಿಯನ್ನು ನೋಡ್ತೇವೆ. ನಾವು ನೂತನವಾಗಿ ಸೃಷ್ಟಿಯಾಗಿರುವಂತವ್ರು, ನಾವು ನೂತನವಾಗಿ ದೇವರನ್ನ ಹೊಂದಿಕೊಂಡಿರುವಂತವ್ರು, ನೂತನವಾಗಿ ಕರ್ತನ ಯೇಸು ಕ್ರಿಸ್ತನ ಹೆಸರನ್ನ ಮೇಲೆ ನಂಬಿಕೆ ಇಟ್ಟಂತವರು, ಆತ ನಮಗೋಸ್ಕರ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸೂಸಿದೆ ಮತ್ತೆ ಗ್ರಹಿಕೆಯನ್ನ ನಾವು ಹೊಂದಿಕೊಂಡಂತವರು. ಆ ಹೆಸರಿನ ಮೇಲೆ ಇಲ್ಲಿ ಆದಾಮವಳು ದೇವರು ತನ್ನ ಮಾತಿಗೆ ವಿಧಿಯರಾಗಬೇಕಾಗಿತ್ತು, ದೇವರ ಮಾತಿಗೆ ಮೇಲೆ ನಂಬಿಕೆ ಇಡಬೇಕಾಗಿತ್ತು ಪ್ರಿಯ. ಯಾವಾಗ ನಂಬಿಕೆ ಬರ್ಲಿಲ್ವೋ, ವಿಧೇಯತೆ ಬರ್ಲಿಲ್ವೋ ಅವರು ತಪ್ಪುವಂತವರಾಗಿದ್ದರು ಪ್ರಿಯರೇ. ನಾವು ಮತ್ತನ್ಸುತ್ತೆ ಇಲ್ಲಿ ರೋಮಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ನಾವು ನಂಬಿಕೆಯನ್ನು ಯಾವ ರೀತಿ ಮಾಡ್ಬೇಕು, ದೇವ್ರನ್ನ ಯಾವ ರೀತಿ ನಾವು ರಕ್ಷಣೆ ಮಾರ್ಗಕ್ಕೆ ಬರ್ತೀವಿ ಅಂತ ಕಲಿಯುವಾಗ ಅಲ್ಲೂ ಹೇಳುವಂಥದ್ದು ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಡಿ. ಇಲ್ಲಿ ಆದಾಮವಳು ಆ ಹಣ್ಣನ್ನ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣನ್ನ ತಿನ್ಬೇಡ ಅಂತ ದೇವರಿಂದ ಆತನ ಹೆಸರಿನ ಮೇಲೆ ಆ ಒಂದು ಹಣ್ಣಿನ ಅವ್ರು ನಂಬಿಕೆ ಇಡ್ಬೇಕಾಗಿತ್ತು. ಆದ್ರೆ ನಂಬಿಕೆಯನ್ನ ಇಡ್ಲಿಲ್ಲ, ಅವ್ರ ಪಾಪಕ್ಕೆ ಬಿದ್ದು ಹೋದದ್ದು ಅಂತ ನಾವು ನೋಡ್ತೇವೆ. ಇಲ್ಲಿ ನಾವು ಪರಲೋಕದ ಭಾವದವರಾಗಿಬೇಕಾಗಿದೆ. ಯಾಕೆಂದ್ರೆ ನಾವು ನೂತನ ಮನಸ್ಸನ್ನು ಹೊಂದಿಕೊಂಡವರು, ಹೊಸದಾಗಿ ಹುಟ್ಟಿರುವಂತವ್ರು, ಹೊಸ ಸ್ವಭಾವ ಧರಿಸಿಕೊಂಡಂತವ್ರು, ಆತ್ಮಿಕವಾಗಿ ಹುಟ್ಟಂತವ್ರು. ಇಲ್ಲಿ ನಾವು ನೋಡ್ತಾ ಬರುವ ಆತ್ಮಿಕವಾಗಿ ಆದಾಮವಳು ಮಾನವನ ಒಂಥರ, ನಾವು ಮಾನವನ ನುಸಿ ನೋಡ್ತಾ ಬರುವಾಗ ಆದಾಮವಳು ದೇವರ ಮಾತಿಗೆ ಅವಿಧೇಯರಾಗಿ ತಿಂದಂತ ಹಣ್ಣಿನಿಂದ
ಅವರು ಆತ್ಮಿಕ ಮರಣವನ್ನು ಹೊಂದಿದ್ರು ಪ್ರಿಯರೇ. ಮತ್ತು ನಾವು ಯಾವಾಗ ಇಹಲೋಕದ ಪ್ರಯಾಣವನ್ನ ಮುಗಿಸ್ತೀವೋ ಅದು ಶಾರೀರಿಕ ಮರಣ. ಯಾವಾಗ ಯೇಸು ಕ್ರಿಸ್ತನನ್ನು ದೇವರನ್ನ ನಂಬಲ್ವೋ ಅದು ನಿತ್ಯವಾದಂತ ಮರಣ ಆಗಿದೆ ಪ್ರಿಯರೇ. ಅಗ್ನಿಗಂಧಕಗಳು ಇರುವಂತ ಕೆರೆಗೆ ಹಾಕುವಂತದ್ದು ನಿತ್ಯವಾದ ಮರಣ ಆಗಿದೆ ಪ್ರಿಯರೇ. ಇಲ್ಲಿ ಆತ್ಮಿಕ ಒಂದು ಸ್ಥಿತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಪ್ರಿಯರೇ. ಆದಮವಳು ಆತ್ಮಿಕ ಮರಣವನ್ನ ಹೊಂದಿದ್ರು. ಇಲ್ಲಿ ನಾವು ಆತ್ಮಿಕವಾಗಿ ಹೊಸದಾಗಿ ಹುಟ್ಟಿರುವಂತವರಾಗಿದ್ದೇವೆ, ಹೊಸ ಸ್ವಭಾವವನ್ನು ಧರಿಸಿಕೊಂಡಂತವರು. ನಾವು ಇಹಲೋಕದ ನಡವಳಿಕೆಗೆ ವಿರುದ್ಧವಾಗಿ ಜೀವಿತವನ್ನ ಮಾಡಬೇಕಾಗಿದೆ. ನಾವು ಪರಲೋಕದ ಭಾವದವರಾಗಿ ಚಿಂತೆ ಮಾಡಬೇಕಾಗಿದೆ. ಆ ಸ್ಥಿತಿ ಇದ್ರೆ ಮಾತ್ರ ನಾವು ನೂತನವಾಗಿ ಹುಟ್ಟಿದ್ದೇವೆ, ನೂತನ ಸ್ವಭಾವ ನಮ್ಮಲ್ಲಿದೆ ಎಂಬುದನ್ನು ನಾವು ಗ್ರಹಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ ಪ್ರಿಯರೇ. ಇಲ್ದಿದ್ರೆ ನಮ್ಮ ಜೀವಿತ, ನಮ್ಮ ಸ್ಥಿತಿ ಏನಾಗಿದೆ, ಹಳೆಯ ಸ್ವಭಾವದಲ್ಲಿ ಬಂದಂತ ಸ್ಥಿತಿಯಲ್ಲಿ ನಾವು ವಾಸ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಈ ನೂತನ ಮನಸ್ಸನ್ನ ಅಥವಾ ಆತ್ಮಿಕ ಮನಸ್ಸನ್ನ ಹೊಂದಿಕೊಂಡಂತವರ ಜೀವಿತ ಇದಾಗಬೇಕಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮತ್ತು 23 ಮತ್ತು 24 ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಾಗ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಇಲ್ಲಿ ನಾವು ದೈಹಿಕವಾಗಿ ನಾವು ಹೊಸಬರಾಗುವಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವಂತ ಸಮಯದಲ್ಲಿ, ಆತನ ಪಾಪಗಳು ಪರಿಹಾರವಾಗುವಂತ ಸಮಯದಲ್ಲಿ, ನಾವು ಹೊಸದಾಗಿ ಆತನ ಮೇಲೆ ಹೆಸರಿನ ಮೇಲೆ ನಂಬಿಕೆ ಇಟ್ಟಂತ ಸಮಯದಲ್ಲಿ, ನಾವು ಹೊಸದಾಗಿ ಹುಟ್ಟುವಂತ ಸಮಯದಲ್ಲಿ ನಮ್ಮ ಬದಲಾವಣೆಗಳು ದೈಹಿಕವಾಗಿ ಆಗ್ಬೇಕಾಗಿಲ್ಲ, ಶಾರೀರಿಕವಾಗಿ ಆಗ್ಬೇಕಾಗಿಲ್ಲ, ನಮ್ಮ ಆಂತರ್ಯದಲ್ಲಿ ಬದಲಾವಣೆಗಳನ್ನ ಆಗ್ಬೇಕು ಪ್ರಿಯರೇ. ಅದು ಯಾರು ನೋಡಕ್ ಸಾಧ್ಯ ಇಲ್ಲ. ನಮ್ಮ ಆಂತರ್ಯದಲ್ಲಿ ನಾವು ಹೊಸಬರಾಗಿ ಬರಬೇಕು. ಯಾಕೆ ಅಂದ್ರೆ ಇಲ್ಲಿ ಆದಮವಳ ಪಾಪದ ನಿಮಿತ್ತ ಆಂತರ್ಯವೇ ಆತ್ಮಿಕವಾಗಿ ಅವರು ಬಿದ್ದು ಹೋಗಿದ್ದಾರೆ, ಸೋತು ಹೋಗಿದ್ದಾರೆ ಪ್ರಿಯರೇ. ಆತ್ಮಿಕವಾಗಿ ಮರಣವನ್ನು ಹೊಂದಿದ್ದಾರೆ ಪ್ರಿಯರೇ. ನಾವು ಹೊಸ ಸೃಷ್ಟಿಗಳಾಗಿರುವಂತ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತ ನಾವು ನಮ್ಮ ಆಂತರ್ಯದಲ್ಲಿ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ. ಈ ಆಂತರ್ಯ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಮನಸ್ಸಿನಲ್ಲಿ ನಾವು ಹೊಸಬರಾಗ್ಬೇಕಾಗಿದೆ ಪ್ರಿಯರೇ. ನಾವು ಹೊಸ ಜೀವಿತವನ್ನು ನೋಡ್ತಾ ಬರುವಾಗ, ಯಾರು ಎಷ್ಟೋ ವಿಶ್ವಾಸಿಗಳ ಜೀವಿತ ನೋಡ್ತಾ ಬರುವಾಗ ಅವ್ರ ಆಂತರ್ಯದಲ್ಲಿ ಬದಲಾವಣೆಗಳನ್ನ ಕಾಣಲ್ಲ, ಅಥವಾ ಆತ್ಮಿಕ ಹೊಸ ಹುಟ್ಟುವಿಕೆಯ ಲಕ್ಷಣಗಳನ್ನೇ ಕಾಣಲ್ಲ. ಅವರು ಜೀವಿತವನ್ನ ಕ್ರೈಸ್ತ ಮಕ್ಕಳಾಗಿ ಜೀವಿತವನ್ನ ಮಾಡ್ತಾ ಹೋಗುವುದನ್ನು ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ನಮ್ಮ ಜೀವಿತವನ್ನು ನೋಡುವಾಗ ನಾವು ಆಂತರ್ಯದಲ್ಲಿ ಹೊಸಬರಾಗಬೇಕಾಗಿದೆ ಪ್ರಿಯರೇ. ನೀವು ನೂತನ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನಮ್ಮಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಕ್ರಿಸ್ತನನ್ನ ಧರಿಸಿಕೊಳ್ಬೇಕಾಗಿದೆ. ಹೊಸ ಜೀವಿತವನ್ನ, ನೂತನ ಸ್ವಭಾವವನ್ನು ನಮ್ಮ ಧರಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಮನಸ್ಥಿತಿಗಳನ್ನ ನೋಡ್ತಾ ಬರುವಾಗ, ನಾವು ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಲೌಕಿಕವಾಗಿ ಜೀವಿಸುವಂತ ಮತ್ತು ಪ್ರಾಪಂಚಿಕವಾಗಿ ಜೀವಿಸುವಂತ ಜೀವಿತವನ್ನ ನೋಡ್ತಾ ಬರುವಾಗ, ನೂತನ ಸ್ವಭಾವದಲ್ಲಿ ನೂತನ ಹೊಸ ಹುಟ್ಟುವಿಕೆಯ ಲಕ್ಷಣ ಇಲ್ಲಿ ಕಾಣಬೇಕಾಗಿದೆ ಪ್ರಿಯರೇ. ಮನುಷ್ಯನ 3 ಮನಸ್ಥಿತಿಗಳನ್ನು ನೋಡ್ತಾ ಬರುವಾಗ, ನಾವು ನೂತನ ಸೃಷ್ಟಿಯಾಗಿರುವಂತ ನಾವು ದೇವರ ಒಂದು ರಕ್ತದ ಮುಖಾಂತರ ನಮ್ಮನ್ನ ಪಾಪಗಳ ಪರಿಹಾರವಾಗಿ ನಾವು ಹೊಸದಾಗಿ ಹುಟ್ಟಿರುವಂತ ನಾವು ನಮ್ಮ ಜೀವಿತದಲ್ಲಿ ಆ ನೂತನ ಸ್ವಭಾವ ನಮ್ಮಲ್ಲಿ ಕಾಣಬೇಕಾಗಿದೆ ಪ್ರಿಯರೇ. ನಾವು ದೇವರು ನಮ್ಮನ್ನ ಮನುಷ್ಯನ ಸೃಷ್ಟಿ ಮಾಡೋದಂಥದ್ದು ಉದ್ದೇಶವನ್ನು ನೋಡುವಾಗ ಮನಸ್ಸಿನಲ್ಲಿ 3 ಸ್ಥಿತಿಗಳನ್ನ ನೋಡ್ತೇವೆ ಪ್ರಿಯರೇ. ಆ ಪ್ರಜ್ಞೆ, ಭಾವನೆಗಳು ಮತ್ತು ಆಸೆಗಳನ್ನ. ಈ ಮನಸ್ಸಿನಲ್ಲಿ ಈ 3 ವಿಷಯಗಳಲ್ಲಿ ಮನಸ್ಸು ಬಿದ್ದು ಹೋಗುವಂತಾಗಿದೆ ಪ್ರಿಯರೇ. ನಾನು ಹಿಂದೆ ಹೇಳ್ತಾ ಬರುವುದು, ಹಿಂದೆ ಸುಮಾರು ಸಾರಿ ಹೇಳ್ತಾ ಬಂದಿದ್ದೀನಿ ಪ್ರಿಯರೇ. ಮನಸ್ಸಿಗೆ, ದೇಹಕ್ಕೆ ವಯಸ್ಸಾಗುತ್ತೆ ಹೊರತು ಮನಸ್ಸಿಗೆ ವಯಸ್ಸಾಗಲ್ಲ ಪ್ರಿಯರೇ. ದೇಹ ಎನ್ನುವಂಥದ್ದು ಅದು ಸ್ವಾಭಾವಿಕವಾಗಿ, ಅದು ಭೌತಿಕವಾಗಿ ಆ ದೇಹಕ್ಕೆ ವಯಸ್ಸಾಗುತ್ತಾ ಹೋಗುತ್ತೆ ಹೊರತು ಮನಸ್ಸಿಗೆ ವಯಸ್ಸಾಗಲ್ಲ. ಮನಸ್ಸು ಅನ್ನುವಂಥದ್ದು ಅದಕ್ಕೆ ವಯಸ್ಸನ್ನ ಕಾಣಲ್ಲ ಪ್ರಿಯರೇ. ನೀವು ನೋಡಿ, 70 ವರ್ಷ 80 ವರ್ಷವಾಗಿರುವಂತಹ ವಯಸ್ಸಾಗಿರುವಂತ ಒಂದು ವೃದ್ಧಾಪ್ಯದಲ್ಲಿರುವಂತವ್ರು ನೋಡಿ, ಅವರ ಮನಸ್ಸಿನ ಮಕ್ಕಳ ತರ ಆಲೋಚನೆ ಮಾಡುವಂಥದ್ದು, ಮಕ್ಕಳ ತರ ಭಾವನೆಗಳು ತಿನ್ಬೇಕು, ಆಹಾರ ತಿನ್ಬೇಕು ಅನ್ನುವಂಥದ್ದು ಇರ್ಬೋದು, ಮಕ್ಕಳ ಭಾವನೆಗಳ ಬರುವ ರೀತಿಯಲ್ಲಿ ಅವರು ಇರುವಂತದ್ದು ನೋಡ್ತೀವಿ ಪ್ರಿಯರೇ. ಅದು ಆ ಮನಸ್ಸು ಎನ್ನುವಂಥದ್ಗೆ ವಯಸ್ಸಾಗಲ್ಲ, ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಪ್ರಿಯರೇ.
ನಾವಿಲ್ಲಿ ನೋಡುವಾಗ ನೂತನ ಸ್ವಭಾವವನ್ನ ಧರಿಸಿಕೊಳ್ಬೇಕಾಗಿದೆ ಪ್ರಿಯವರೇ. ಆ ಸ್ವಭಾವ, ನೂತನ ಸ್ವಭಾವ ಏನು ಅಂತಂದ್ರೆ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ. ಈ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತ ಸಮಯದಲ್ಲಿ ಆ ಸ್ವಭಾವ ಯಾವ ರೀತಿ ಇದೆ ಅಂತಂದ್ರೆ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ. ಇಲ್ಲಿ ನಾವು ಆದಿ ಕಾಂಡದಲ್ಲಿ ನೋಡ್ತೀವಿ, ದೇವರ ಹೋಲಿಕೆಯ ಮೇರೆಗೆ ಆದಾಮ ಅವಳನ್ನ ದೇವರು ಸೃಷ್ಟಿ ಮಾಡ್ದ. ಆದಾಮನನ್ನ ಪ್ರಿಯರೇ, ಹೋಲಿಕೆಗೆ ತಕ್ಕ ರೀತಿಯನ್ನ ಮಾಡ್ದ ಪ್ರಿಯರೇ. ಯಾವಾಗ ಆದಾಮ ಅವಳು ಪಾಪ ಮಾಡಿದ್ರು, ತಮ್ಮ ದೈಹಿಕವಾಗಿದ್ದಂತ ಆ ಒಂದು ದೇವರ ಸಾರೂಪ್ಯವನ್ನ ಕಳೆದುಕೊಂಡರು ಪ್ರಿಯರೇ. ಅವರು ಆತ್ಮಿಕವಾಗಿ ಮರಣವನ್ನ ಹೊಂದಿದ್ರು. ಮನಸ್ಸಿನಲ್ಲೂ ಸಹ ಅವರು ಮನಸ್ಸಿನ ಮಾತನ್ನ ಕೇಳಿ ತಪ್ಪು ಮಾಡೋದ್ರಿಂದ ದೇವರ ಸಾರೂಪ್ಯದಲ್ಲಿ ದೇವರು ತನ್ನೊಟ್ಟಿಗೆ ಮಾತನಾಡೋಕ್ಕೋಸ್ಕರ ಮನುಷ್ಯನಿಟ್ಟಂತ ಮನಸ್ಸನ್ನ ಅಲ್ಲಿ ಕೆಡಿಸ್ಕೊಂಡ್ರು ಪ್ರಿಯರೇ. ಇಲ್ಲಿ ಈ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ. ಈ ಹೊಸ ಸ್ವಭಾವ ಯಾವ ತರ ಅಂತಂದ್ರೆ, ಆ ಹಳೆಯ ಸ್ವಭಾವ ಆದಾಮವಳ ಸ್ಥಿತಿಯಲ್ಲಿ ಬಿದ್ದುವಂತ ಕೆಟ್ಟುವಂತ ಒಂದು ಮನಸ್ಥಿತಿಯನ್ನ ನಾವು ನೋಡ್ತಾ ಬರುವಾಗ, ಈ ಹೊಸ ಸ್ವಭಾವ ಯಾವ ರೀತಿ ಇರಬೇಕು ಅಂದ್ರೆ, ಆ ಒಂದು ಸ್ವಭಾವ ಅದು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದದ್ದು. ನಾವು ಆದಿಕಾಂಡದಲ್ಲಿ ನೋಡುವಾಗ ದೇವರು ಸತ್ಯವಾಗಿ ಆದಮನಿಗೆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಮೂಡಿಸುವಂತ ಒಂದು ಈ ಮರದ ಫಲವನ್ನ, ಈ ಫಲದ ವಿಷಯವಾಗಿ ನೀನು ತಿನ್ನಬಾರದು ಅಂತ ಹೇಳಿರ್ತಾನೆ. ಆ ಒಂದು ದೇವರ ಮೇಲೆ ಸತ್ಯ ಒಂದು ಗ್ರಹಿಕೆ, ಆ ಒಂದು ಗುಣ ಇಲ್ಲದಿರುವುದರಿಂದ ಆದಾಮವಳು ಅಲ್ಲಿ ದೇವರ ಮಾತಿನ ಮೇಲೆ, ಆ ಸತ್ಯದ ಮೇಲೆ ನಂಬಿಕೆಯನ್ನು ಇಡಲ್ಲ ಪ್ರಿಯರೇ. ನಾವು ಆದಾಮಗಳಿಗೆ ಕೊಟ್ಟಂತ ಒಂದು ಆಜ್ಞೆ ನೋಡ್ತಾ ಬರುವಾಗ ದೇವ್ರು ಇನ್ನೇನು ಹೇಳಿಲ್ಲ ಪ್ರಿಯರೇ, ನೀ ಒಳ್ಳೆಯದರನ್ನ ಕೆಟ್ಟದರನ್ನ ನೋಡ ತಿನ್ಬೇಡ ಅಂತ ಅಷ್ಟೇ. ಅವರು ದೇವರ ಮಾತಿಗೆ ವಿಧಿಯರಾಗ್ಲಿಲ್ಲ, ದೇವರ ಮಾತಿನ ಮೇಲೆ ನಂಬಿಕೆ ಇಡಲಿಲ್ಲ. ಈ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ನೋಡ್ತಾ ಬರುವಾಗ, ನಿನ್ನ ಕರ್ತನಾಗ ಯೇಸು ಕ್ರಿಸ್ತನನ್ನ ಆತನ ಒಬ್ಬನೇ ರಕ್ಷಣೆಗೆ ಬಂದ ಬಾಯಿಂದ ನಾವು ಅರಿಕೆ ಮಾಡ್ಬೇಕಾಗ್ತಾರೆ. ನಾವು ರೋಮಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನವನ್ನ ನೋಡಪ್ಪ. ನೀನು ಯೇಸುವೆಂದೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಇಲ್ಲಿ ವ್ಯತ್ಯಾಸಗಳನ್ನ ನೋಡ್ತಾ ಆದಿಕಾಂಡ ಮತ್ತು ಹೊಸ ಒಡಂಬಡಿಕೆ ವಿಷಯದಲ್ಲಿ ನೋಡ್ತಾ ಬರುವಾಗ, ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ್ರು ದೇವರಷ್ಟೇ. ದೇವರ ಮಾತಿನ ಮೇಲೆ ನಂಬಿಕೆ ಹೇಳಿಲ್ಲ ಅವರು. ಈ ಆದಿಕಾಂಡದಲ್ಲಿ ನಾವು ಹೊಸ ಒಡಂಬಡಿಕೆ ನೋಡ್ತಾ ಬರುವಾಗ, ನೀನು ನಿನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಸತ್ತವರೊಳಗೆ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ. ಇಲ್ಲೂ ಹೃದಯ ಅನ್ನುವಂಥದ್ದು ಮನಸ್ಸು ಅಥವಾ ಪ್ರಾಣವನ್ನ ಹೋಲಿಕೆಯಾಗುವಂತದ್ದಾಗಿದೆ ಪ್ರಿಯರೇ. ಹೃದಯದಿಂದ ನಂಬಬೇಕು. ಅಲ್ಲಿ ಆದಾಮವಳು ಎಲ್ಲಿ ತಪ್ಪು ಮಾಡಿದ್ರು, ತಮ್ಮ ಹೃದಯದಿಂದ, ತಮ್ಮ ಮನಸ್ಸಿನ ಮಾತನ್ನ ಕೇಳಿ ಬಿದ್ದು ಹೋದ್ರು. ಅಲ್ಲಿ ಆ ಒಳ್ಳೆಯದರ ಕೆಟ್ಟದರ ಅರಿವನ್ನ ಹುಟ್ಟಿಸುವಂತ ಗಿಡದ ಹಣ್ಣನ್ನು ಮಾತ್ರ ತಿನ್ಬೇಡ ಅಂತ ದೇವ್ರು ಹೇಳಿದ್ದ. ನಾವು ಹೊಸ ಒಡಂಬಡಿಕೆ ಮಾಡುವಾಗ, ನೀನು ಯೇಸು ಕ್ರಿಸ್ತನನ್ನು ಸತ್ತವಳಿಂದ ದೇವ್ರು ಎಬ್ಬಿಸಿದಂತ ನಂಬಿಕೆ ಇಡು ಅಷ್ಟೇ. ಈ 2 ವಿಷಯಗಳು ನೋಡ್ತಾ ಬರುವಾಗ ದೇವರ ಮೇಲೆ ನಂಬಿಕೆಯ ಬಗ್ಗೆನೇ ಬರುತ್ತೆ ಪ್ರಿಯರೇ. ಅಲ್ಲಿ ಅವಳು ಬಿದ್ದು ಹೋದಂಥದ್ದು ದೇವರ ಮಾತಿನ ಮೇಲೆ ನಂಬಿಕೆ ಇಡದಿದ್ದ ಉದ್ದೇಶದಿಂದ. ಈಗ ನಾವು ರಕ್ಷಣೆ ಹೊಂದಬೇಕಾದ್ರೆ, ನೂತನ ಸ್ವಭಾವ ಧರಿಸ್ಕೊಳ್ಬೇಕಾದ್ರೆ, ನಾವು ಪಾಪದ ಒಂದು ನರಕದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕಷ್ಟೇ. ಏನು, ದೇವರು ಆತನ ಸತ್ತವಳಿಂದ ಎಬ್ಬಿಸಿದನೆಂದು ನಾವು ನಂಬಬೇಕಾಗಿದೆ ಪ್ರಿಯರೇ. ಇದು ರಕ್ಷಣೆ. ಅಲ್ಲಿ ನಿನ್ನ ಹೃದಯದಿಂದ ನಂಬಬೇಕು. ಯಾರೋ ಹೃದಯದಿಂದ, ಯಾರೋ ಇದರಿಂದಲ್ಲ, ಯಾರೋ ಮನಸ್ಸಿಂದಲ್ಲ, ನಿನ್ನ ಹೃದಯದಿಂದ. ನಾವು ನೋಡಿ ಇಲ್ಲಿ, ನಿನ್ನ ಸತ್ತವಳಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ. ಇಲ್ಲಿ ಸರಿಯಾಗ್ಬೇಕಾಗಿರುವುದು ಹೃದಯನೇ ಪ್ರಿಯರೇ. ಆತ್ಮವನ್ನ ದೇವರು, ಮನುಷ್ಯ ಸತ್ತ ತಕ್ಷಣ ಆತ್ಮ ದೇವರನ್ನ ದಯಪಡಿಸಿ ದೇವರ ಬಳಿಗೆ ಹೋಗುತ್ತೆ ಪ್ರಿಯರೇ. ಈ ಮನಸ್ಸಿನ ಮಾತನ್ನ ಕೇಳಿ, ಮನಸ್ಸಿನ ಹೃದಯದ ಮಾತುಗಳನ್ನ ಕೇಳಿ, ಈ ಒಂದು ಶರೀರ ಈ ಲೋಕದಲ್ಲಿ ದಂಡನೆಯನ್ನು ಅನುಭವಿಸಬೇಕಾಗಿದೆ, ಈ ಲೋಕದಲ್ಲಿ ಪಾಪಕ್ಕೆ ಗುರಿಯಾಗಬೇಕಾಗಿದೆ. ಈ ಒಂದು ಶರೀರ ಮತ್ತೆ ನಾಶ ಆಗುತ್ತೆ. ನಾವ್ ಯಾವಾಗ ಹೇಳ್ತೀವಿ ಮತ್ತೆ
ಹೇಳುವಂತ ಒಂದು ಶರೀರ, ನೂತನ ಶರೀರವನ್ನು ನೋಡ್ತೇವೆ ಪ್ರಿಯರೇ. ದೇವರು ನಮ್ಮನ್ನ ಕರೆಯಲ್ಪಡುವಂತ ಈ ಸಮಯದಲ್ಲಿ ಇಲ್ಲಿ ನೀನು ನಿನ್ನ ರಕ್ಷಣೆ ಹೊಂದಬೇಕಾದ್ರೆ ನಾವು ಯಾವ ರೀತಿ ಈ ನೂತನ ಸ್ವಭಾವವನ್ನು ನಮ್ಮಲ್ಲಿ ನಾವು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ನೂತನ ಸ್ವಭಾವದಲ್ಲಿ ನೋಡ್ತಾ ಬರುವಾಗ ಪೌಲನ ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 23ನೇ ವಚನವನ್ನು ನೋಡ್ತಾ ಬರುವಾಗ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದದ್ದು, ನೀತಿಯುಳ್ಳದ್ದಾಗಿಯೂ ದೇವ ಭಯಭಕ್ತಿಯುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಈ ನೂತನ ಮನಸ್ಥಿತಿ ಪ್ರಿಯರೇ, ಈ ನೂತನ ಸ್ವಭಾವ ಅನ್ನುವಂಥದ್ದು ಅದು ದೇವರ ಹೋಲಿಕೆಯ ಮೇರೆಗೆ ಬಂದಿರುವಂತ ನಿರ್ಮಿಸಲ್ಪಟ್ಟಿರುವಂತದ್ದು, ಅದು ಸತ್ಯಾನುಗುಣವಾದದ್ದು, ನೀತಿಗನುಸಾರವಾದದ್ದು. ಆದಾಮ ಅವಳ ನೋಡ್ತಾ ಬರುವಾಗ ದೇವರ ಮೇಲೆ, ಸತ್ಯದ ಮೇಲೆ ನಂಬಿಕೆಯನ್ನು ಇಡ್ಲಿಲ್ಲ. ಅವ್ರು ನೀತಿಯ ಒಂದು ಸ್ವಭಾವದಲ್ಲಿ ಜೀವಿತವನ್ನ ಮಾಡ್ಲಿಲ್ಲ. ದೇವರ ಭಯಭಕ್ತಿ ಇರಲಿಲ್ಲ. ಅವರು ದೇವರ ಮಾತಿಗೆ ಅವಿಧೇಯರಾಗಿ ಅವರು ಹಣ್ಣನ್ನ ತಿಂದ್ರು ಪ್ರಿಯರೇ. ತಮ್ಮ ಮನಸ್ಸಿನ ಮಾತನ್ನ ಕೇಳಿ ಅಲ್ಲಿ ಬಿದ್ದು ಹೋದಂತ ಸ್ಥಿತಿಯನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ದೇವರ ಹೋಲಿಕೆಯ ಮೇರೆಗೆ ನಾವು ಹೊಸ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತ ನಾವು ಸತ್ಯಾನುಗುಣವಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಮತ್ತು ನೀತಿಯುಳ್ಳದಾಗಿಯೂ ನಾವು ಆ ಸ್ವಭಾವ ಯಾವುದು ಅಂತಂದ್ರೆ ಹೊಸ ಸ್ವಭಾವ, ನೂತನ ಮನಸ್ಸಿನ ಸ್ವಭಾವ ಅದು ನೀತಿಯುಳ್ಳದ್ದಾಗಿದೆ ಆಗಿರ್ಬೇಕಾಗಿದೆ ಪ್ರಿಯರೇ. ಮತ್ತು ಭಯಭಕ್ತಿ, ದೇವರ ಭಯಭಕ್ತಿ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಪ್ರಿಯರೇ. ಈ ನೂತನ ಸ್ವಭಾವ ಈ 3 ವಿಷಯಗಳಲ್ಲಿ ನಿರ್ಮಿಸಲ್ಪಟ್ಟಿರುವಂತದ್ದು ಪ್ರಿಯರೇ. ದೇವರ ಭಯಭಕ್ತಿಯಲ್ಲಿ ಜೀವಿಸ್ಬೇಕಾಗಿದೆ ಪ್ರಿಯರೇ. ದೇವರ ಮೇಲೆ ಭಯ ಇದ್ದಿದ್ರೆ, ದೇವರ ಮಾತಿಗೆ ಭಯ ಪಟ್ಟಿದ್ರೆ ಅವರು ಆದಾಮ ಅವಳು ಹಣ್ಣನ್ನು ತಿಂತಿರ್ಲಿಲ್ಲ. ಆದಾಮ ಅವಳ ಒಂದು ಮನಸ್ಥಿತಿಯನ್ನು ನೋಡ್ತಾ ಬರುವಾಗ ಅವಳ ಹಣ್ಣನ್ನು ತಿಂದು ತನ್ನ ಸಂಗಡ ಇದ್ದಂತ ಗಂಡನಿಗೂ ಕೊಡುವಂತ ನಾನು ಕಾಣ್ತೇವೆ. ಆದ್ರೆ ಆದಾಮ ಅವಳ ಬರುವ ತನಕನೂ ಸಹ ಹಣ್ಣನ ಬಗ್ಗೆ ಆತನ ಒಂದು ಚಿಂತನೆಯನ್ನು ನೋಡಕ್ ಸಾಧ್ಯ ಇಲ್ಲ ಪ್ರಿಯ ಸತ್ಯದಲ್ಲಿ. ಆದ್ರೆ ಅವಳು ಬಂದ ನಂತರ ಹಣ್ಣಿನ ವ್ಯಾಮೋಹದಿಂದ ಕುಡಿದವಳಾಗಿ ಅವಳು ತಿಂದು ತನ್ನ ಸಂಗಡ ಇದ್ದಂತ ಗಂಡನಿಗೂ ತಿಂತಾರೆ. ಗಂಡ ಅಲ್ಲಿ ದೇವರ ಮಾತಿಗೆ ನಾವು ವಿಧೇಯಕ ಆಗ್ತಾ ಇದೀವಿ, ಹಣ್ಣನ್ನು ತಿನ್ನಬಾರದು ಅನ್ನುವಂತ ಒಂದು ತನ್ನ ಸಂಗಡ ಇದ್ದಂತ ಹೆಂಡತಿಯ ಮಾತನ್ನ ಕೇಳೋದನ್ನ ತಿನ್ನೋದನ್ನ ಕಾಣ್ತೇವೆ. ಇಲ್ಲಿ ಆ ನೂತನ ಸ್ವಭಾವ ಬರ್ಬೇಕಾದ್ರೆ ಇಲ್ಲಿ ಅದು ಸತ್ಯಾನುಗುಣವಾದದ್ದು, ಅದು ನೀತಿ ಉಳ್ಳದ್ದಾಗಿಯೂ ಮತ್ತು ಅದು ದೇವ ಭಯಭಕ್ತಿ ಉಳ್ಳದಾಗಿದೆ ಪ್ರಿಯರೇ ನಿರ್ಮಿಸಲ್ಪಟ್ಟಿದೆ ಪ್ರಿಯರೇ. ಈ 3 ಅಂಶಗಳು ಈ ನೂತನ ಸ್ವಭಾವದಲ್ಲಿರುವಂತದ್ದಾಗಿದೆ ಪ್ರಿಯರೇ. ಈ ನೂತನ ಸ್ವಭಾವ ಅನ್ನುವಂಥದ್ದು ಮನುಷ್ಯನಲ್ಲಿ ನೂತನ ಮನಸ್ಥಿತಿಯ ಬರಬೇಕಾದ್ರೆ, ಆ ನೂತನ ಮನಸ್ಸು ಹೊಸ ಹುಟ್ಟುವಿಕೆಯನ್ನು ಬರ್ಬೇಕಾದ್ರೆ ಈ ಒಂದು ಗುಣಗಳು ಇರಬೇಕಾಗಿದೆ ಪ್ರಿಯರೇ. ದೇವರ ಹೋಲಿಕೆಯ ಮೇರೆಗಿರುವಂತ ಈ 3 ಗುಣಗಳಾಗಿದೆ ಪ್ರಿಯರೇ. ದೇವರ ಆದಿಯಲ್ಲೇ ಮನುಷ್ಯನನ್ನ ಸೃಷ್ಟಿ ಮಾಡುವಾಗ್ಲೇ ದೇವರ ಹೋಲಿಕೆಗೆ, ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನ ಉಂಟು ಮಾಡೋಣ ಅಂತ 1ನೇ ಅಧ್ಯಾಯ 27ನೇ ವಚನ ನೋಡುವಾಗ ಆದಿಕಾಂಡದಲ್ಲಿ ನಾವು ನೋಡ್ತಾ ಬರುವಾಗ ಪ್ರಿಯರೇ, ದೇವರ ಜೀವಶ್ವಾಸದ ಮುಖಾಂತರ ಜೀವಿಸ್ತಿರುವಂತ ನಾವು, ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ತಂಗಿಸ್ಕೊಳ್ಬೇಕಾದಂತ ನಾವು ನೂತನ ಸ್ವಭಾವ ನಮ್ಮಲ್ಲಿ ಬರ್ಬೇಕಾಗಿದೆ ಪ್ರಿಯರೇ. ನೂತನ ಸ್ವಭಾವ ನಮ್ಮಲ್ಲಿಲ್ಲ ಅಂತಾರೆ, ನೂತನ ಮನಸ್ಥಿತಿ ನಮ್ಮಲ್ಲಿಲ್ಲ ಅಂತಂದ್ರೆ ನಾವು ದೇವರು ನಮ್ಮನ್ನ ಈ ಲೋಕಕ್ಕೆ ನಮ್ಮನ್ನ ಕರೆಯಲ್ಪಡುವಿಕೆ ಉದ್ದೇಶವನ್ನು ನೋಡುವಾಗ, ದೇವರು ನಮ್ಮನ್ನ ಆ ನರಕದಿಂದ ಕಾಪಾಡಿರುವಂತ ಉದ್ದೇಶವನ್ನು ನೋಡುವಾಗ, ದೇವರು ನಮ್ಮನ್ನ ಈ ಲೋಕದಲ್ಲಿ ಇಷ್ಟು ದಿನಗಳು ನಮ್ಮನ್ನ ಕಾಪಾಡಿರುವಂತ ಉದ್ದೇಶವನ್ನು ನೋಡುವಾಗ ಆ ಸ್ವಭಾವ ಇಲ್ಲ ಅಂದ್ರೆ ನಾವು ಈ ಲೋಕದಲ್ಲಿ ದೇವರು ನಮ್ಮನ್ನ ಯಾವ ಉದ್ದೇಶಕ್ಕೋಸ್ಕರ ಸೃಷ್ಟಿ ಮಾಡಿದ್ರೆ ನಮ್ಮನ್ನ ಗ್ರಹಿಕೆನ ನಾವು ತಂದುಕೊಳ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ದೇವರು ನಮ್ಮನ್ನ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಇಲ್ಲಿ ಈ ನೂತನ ಸ್ವಭಾವವನ್ನು ನಮ್ಮ ಜೀವಿತದಲ್ಲಿ ನಾವು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಆ ಹೊಸ ಸ್ವಭಾವ ಅದು ನಿರ್ಮಿಸಲ್ಪಟ್ಟಿರುವಂತ ಸ್ವಭಾವ ಆಗಿದೆ ಪ್ರಿಯರೇ. ಅದು ದೇವರ ಹೋಲಿಕೆಯ ಮೇರೆಗೆ, ದೇವರ ಒಂದು ಸ್ವಭಾವನ ದೇವರ ಒಂದು ಹೋಲಿಕೆಗೆ ಸರಿಯಾಗಿ ಅದು ನೀತಿಯುಳ್ಳದ್ದಾಗಿಯೂ ಸತ್ಯಾನುಗುಣವಾದದ್ದು ಮತ್ತು ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಪ್ರಿಯರೇ. ಇದು ಈ ನೂತನ ಸ್ವಭಾವ, ಈ ನೂತನ ಮನಸ್ಸು ನಮ್ಮಲ್ಲಿ ಇರಬೇಕಾಗಿದೆ ಪ್ರಿಯರೇ. ನಾವು ನೋಡ್ತಾ ಬರುವಾಗ ಈ ಲೋಕದಲ್ಲಿ ಜೀವಿತಗಳನ್ನ ನೋಡ್ತಾ ಬರುವಾಗ ನೂತನ ಸ್ವಭಾವ ಸ್ಥಿತಿಯಲ್ಲಿ ನಾವು ನೂತನವಾಗಿ ಭಿಕ್ಷಾಸ್ಥಾನ ಆಗಿರುವಂತ ನೋಡ್ತೇವೆ. ರೊಟ್ಟಿ ಪಾತ್ರೆಯಲ್ಲಿ ಪಾತ್ರ ಇಟ್ಕೊಳ್ಳೋದು ನೋಡ್ತೇವೆ ಪ್ರಿಯರೇ.
ಆ ಸ್ವಭಾವದಲ್ಲಿರುವಂತ ಗುಣಲಕ್ಷಣಗಳನ್ನ ಆ ಒಂದು ನಾವು ನೋಡಕ್ ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆಂದ್ರೆ ದೇವರು ಯಾವ ಉದ್ದೇಶಕ್ಕೋಸ್ಕರ ನಮ್ಮನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದಾನೆ, ಯಾವ್ದೋ ಉದ್ದೇಶಕ್ಕೋಸ್ಕರ ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ ಒಂದು ನೋಡುವಾಗ ನಾವು ಆ ನೂತನ ಸ್ವಭಾವ ನಮ್ಮ ಜೀವಿತದಲ್ಲಿ ನಾವು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 7ನೇ ಅಧ್ಯಾಯ 31ನೇ ವಚನವನ್ನ ನೋಡೋಣ ಪ್ರಿಯರೇ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 7ನೇ ಅಧ್ಯಾಯ 31ನೇ ವಚನ. ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸುವಂತೆಯೂ ಇರಬೇಕು. ಯಾಕಂದ್ರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ. ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ. ಮದುವೆ ಇಲ್ಲದವನು ಥ್ಯಾಂಕ್ ಯು ಬ್ರದರ್. ಇನ್ನು ತುಂಬಾ ಇದೆ ಬಿಸಾರ್, ನಮ್ಗೆ ಅದು ಸಾಕು ಬ್ರದರ್. ಇಲ್ಲಿ ನಾವು ನೋಡುವಾಗ ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸದವರಂತೆಯೂ ಇರಬೇಕು. ಯಾಕೆಂದ್ರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ, ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂದು ನನ್ನ ಇಷ್ಟ. ಇಲ್ಲಿ ಪೌಲನು ಕೊರಿಂಥ ಸಭೆಗೆ ಹೇಳ್ತಾ ಬರುವಾಗ, ನಾವು ಈ ಲೋಕದಲ್ಲಿ ನೋಡ್ತಾ ಬರುವಾಗ ಈ ನೂತನ ಸ್ವಭಾವ ಯಾರಲ್ಲಿದೆಯೋ, ನೂತನ ಮನಸ್ಸು ಯಾರಿಗಿದೆಯೋ, ಆ ಆತ್ಮಿಕವಾಗಿ ಹೊಸದಾಗಿ ಯಾರು ಹುಟ್ಟಿದಾರೋ ಈ ಲೋಕದಲ್ಲಿ ಕರ್ತನ ರಕ್ತದ ಮುಖಾಂತರ ಆತನ ಮೇಲೆ ನಂಬಿಕೆ ಇಡೋದ್ರ ಮುಖಾಂತರ ಹುಟ್ಟಿದಾರೋ ಅವ್ರಿಗೆ ಚಿಂತೆ ಇಲ್ಲದವರಾಗಿ ಜೀವನ ಮಾಡ್ತಾರೆ ಪ್ರಿಯರೇ. ಯಾರು ಈ ಲೋಕದ ವಿಷಯಗಳಲ್ಲಿ, ಈ ಲೋಕದ ಜೀವಿತದಲ್ಲಿ, ಈ ಲೋಕದ ಸ್ವಭಾವಗಳಲ್ಲಿ, ಈ ಲೋಕದ ಆಸೆ ಆಕಾಂಕ್ಷೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೋ ಅವರು ನೂತನ ಮನಸ್ಥಿತಿಯನ್ನ ಅಥವಾ ನೂತನ ಮನಸ್ಸನ್ನ ಹೊಂದಿಕೊಳ್ಳಕ್ ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ ದೇವರು ಹೇಳ್ತಿರುವುದು, ದೇವರ ವಾಕ್ಯದಲ್ಲಿ ನೋಡ್ತಾ ಬರುವಾಗ ಈ ನೂತನ ಸ್ವಭಾವ ಅನ್ನುವಂಥದ್ದು ಇಹಲೋಕದ ಚಿಂತೆ ಇಲ್ಲದ ರೀತಿಯಾಗಿ ಜೀವಿತವನ್ನು ಮಾಡ್ಬೇಕು. ನಾವ್ ಯಾರಾದ್ರೂ ಇಹಲೋಕದಲ್ಲಿ ನಾವು ಚಿಂತೆ ಇಲ್ಲದರಾಗಿ ಜೀವನ ಮಾಡ್ತಾ ಇದೀವಾ ಅನ್ನೋ ರೀತಿಯಲ್ಲಿ ಹೇಳೋದಂತ ನಾವು ಎಷ್ಟೋ ಜನ ಹೇಳಕ್ ಸಾಧ್ಯ ಇಲ್ಲ ಪ್ರಿಯರೇ. ಅದು ಮನೆ ಕುಟುಂಬದ ಸಮಸ್ಯೆಗಳಿರ್ಬೋದು, ಈ ಲೋಕದ ಮನೆ ವಿಷಯಗಳಿರ್ಬೋದು, ಆಸ್ತಿ ಆಕಾಂಕ್ಷೆಗಳ ಆಸ್ತಿ ವಿಷಯಗಳಿರ್ಬೋದು, ಕೆಲಸದ ವಿಷಯದಲ್ಲಿರ್ಬೋದು, ಎಲ್ಲ ವಿಷಯದಲ್ಲೂ ಸಹ ನಾವು ಚಿಂತೆ ಉಳ್ಳವರಾಗಿದ್ದೀವಿ ಪ್ರಿಯರೇ. ಈ ನೂತನ ಮನಸ್ಸು ಅನ್ನುವಂಥದ್ದು, ನೂತನ ಮನಸ್ಸು ಅದು ಚಿಂತೆ ಇಲ್ಲದವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಅದು ನೂತನ ಆ ಸ್ವಭಾವಕ್ಕೆ, ಆ ಒಂದು ಇದಕ್ಕೆ ಹೋಲಿಕೆ ಆಗಿರುವಂತಾಗಿದೆ ಪ್ರಿಯರೇ. ನಾವು ಈ ಒಂದು ನೂತನ ಮನಸ್ಸಿನ ಬಗ್ಗೆ ನಾವು ಕಲಿತಾ ಬರುವಾಗ ನಾವು ಅದೇ ರೀತಿಯಲ್ಲಿ ಮತ್ತೊಂದು ವಾಕ್ಯ ಭಾಗವನ್ನ ನೋಡ್ತಾ ಬರೋಣ ಪ್ರಿಯರೇ. ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನವನ್ನ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚುಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಎಸಾವನಂತೆ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಇಲ್ಲಿ ನಾವು ನೋಡ್ತಾ ಬರುವಾಗ ಎಲ್ಲರ ಸಂಗಡ ಸಮಾಧಾನ ಇರುವುದಕ್ಕೆ, ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಪಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನ್ನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ನಾವು ನೋಡ್ತಾ ಸಾಕು ಪ್ರಿಯರೇ. ಇಲ್ಲಿ ನೋಡಿ, ಎಲ್ಲರ ಸಂಗಡ ಸಮಾಧಾನ ಇರಬೇಕಾಗಿದೆ ಪ್ರಿಯರೇ. ಈ ಹೊಸ ಸೃಷ್ಟಿ, ಈ ನೂತನ ಸ್ವಭಾವ ಅನ್ನುವಂಥದ್ದು ನಮ್ಮಲ್ಲಿ ಇರುವಾಗ, ಆ ನೂತನ ಸ್ವಭಾವವನ್ನ ಮನಸ್ಸನ್ನು ನಮ್ಮ ಧರಿಸಿಕೊಂಡಂತ ಸಮಯದಲ್ಲಿ ನೂತನ ಸ್ವಭಾವ ನಮ್ಮಲ್ಲಿದ್ರೆ ನಾವು ಎಲ್ಲರ ಸಂಗಡ ಸಮಾಧಾನದಿಂದ ಇರ್ತೀವಿ ಪ್ರಿಯರೇ. ಯಾವಾಗ ನೂತನ ಸ್ವಭಾವ ನಮ್ಮಲ್ಲಿ ಇಲ್ವೋ ಅವಾಗ ನಾವು ಸಮಾಧಾನ ಇರಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ನೋಡಿ ಎಷ್ಟೋ ವಿಶ್ವಾಸಿಗಳು ನೋಡ್ತಾ ಬರುವಾಗ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಕೋಪವನ್ನ ಮಾಡಿಕೊಳ್ಳುವಂಥದ್ದು, ಸಣ್ಣ ವಿಷಯವನ್ನ ಅದು ಸರಿಯಾಗಿ ಅದ್ರ ಬಗ್ಗೆ ಗ್ರಹಿಸ ಆಳವಾಗಿ ತಿಳ್ಕೊಳ್ಳದೆ, ಅದ ಸರಿಯಾಗಿ ಅರ್ಥಗಳನ್ನ ಮಾಡ್ಕೊಳ್ಳದೆ ಎಷ್ಟೋ ಸಾರಿ ಬೇಸರಗಳನ್ನ ಮಾಡ್ಕೊಳ್ಳುವಂಥದ್ದು, ಎಷ್ಟೋ ಸಾರಿ ಸಮಾಧಾನವನ್ನ ಕೆಡಿಸಿಕೊಳ್ಳುವಂಥದ್ದು ನೋಡ್ತಾ ಬರ್ತೀವಿ ಪ್ರಿಯರೇ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಷ್ಟು ಸಮಯದಲ್ಲಿ ಎಷ್ಟೋ ಸಾರಿ ಪರಿಸಾಯರು ಸದುಕಾಯರ ವಿಷಯದಲ್ಲಿ ಅವರು ಕೇಳುವಂತ ಎಷ್ಟೋ ಪ್ರಶ್ನೆಗಳನ್ನ ವಿಷಯದಲ್ಲಿ ಎಷ್ಟೋ ವಿಷಯಗಳನ್ನ ನೋಡ್ತಾ ಬರುವಾಗ ಎಲ್ಲೂ ಸಹ ಯೇಸು ಸ್ವಾಮಿ ಆತನ ಅಧೈರ್ಯಗಳಿಲ್ಲ ಪ್ರಿಯರೇ, ಸಮಾಧಾನವನ್ನ ಕಳೆದುಕೊಳ್ಳಿಲ್ಲ ಪ್ರಿಯರೇ.
ನಾವು ಈ ನೂತನ ಸ್ವಭಾವವನ್ನು ಧರಿಸಿಕೊಂಡಿರುವಂತ ನಾವು ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ನಮ್ಮಲ್ಲಿ ನಾವು ಪರಿಶುದ್ಧಗೊಳಿಸಬೇಕಾಗಿದೆ. ನಮ್ಮನ್ನ ಸಮಾಧಾನದಿಂದ ಇರಬೇಕಾಗಿದೆ ಪ್ರಿಯರೇ. ಇಹಲೋಕದ ಚಿಂತೆಯನ್ನ ಇರಬಾರದು ಪ್ರಿಯರೇ. ಯಾಕೆಂದ್ರೆ ನೂತನದವಾಗಿ ನಾವು ಹುಟ್ಟಿದ್ದೇವೆ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೇವೆ. ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸ್ಕೊಂಡಿದ್ದೇವೆ ಪ್ರಿಯರೇ. ಈ ಒಂದು ಸ್ಥಿತಿ ಇರುವಂತ ಸಮಯದಲ್ಲಿ ನಾವು ಈ ಲೋಕದಲ್ಲಿರುವಂತ ದಿನಗಳಷ್ಟು ಎಲ್ಲರ ಸಂಗಡ ನಾವು ಸಮಾಧಾನ ಇರ್ಬೇಕಾಗಿದೆ ಪ್ರಿಯರೇ. ಅದು ಅನ್ಯರಾಗ್ಬೋದು ಅಥವಾ ವಿಶ್ವಾಸಿಗಳಾಗ್ಬೋದು, ಯಾರೇ ಆಗ್ಬೋದು ಪ್ರಿಯರೇ. ನಾವು ಸಮಾಧಾನದಿಂದ ನಮ್ಮ ಜೀವಿತವನ್ನ ನಾವು ನಡೆದುಕೊಳ್ಬೇಕಾಗಿದೆ ಪ್ರಿಯರೇ. ನಾವು ನೋಡ್ತಾ ಬರುವಾಗ ಪ್ರಿಯರೇ, ಮನಸ್ಸಿನ 3 ಸ್ಥಿತಿಗಳಲ್ಲಿ ನೋಡುವಾಗ ಆತ್ಮ ಆ 3 ಮನಸ್ಥಿತಿಗಳಲ್ಲಿ ಪ್ರಾಪಂಚಿಕ ಮನಸ್ಸು, ಲೌಕಿಕ ಮನಸ್ಸು ಮತ್ತು ನೂತನ ಮನಸ್ಸು ಅಥವಾ ಆತ್ಮಿಕ ಮನಸ್ಸಿನ ಬಗ್ಗೆ ನಾವು ಕಲಿತಾ ಬರೋ ಪ್ರಿಯರೇ. ನಾವು ಈ ಒಂದು ವಿಷಯದಲ್ಲಿ ಕಲಿತಾ ಬರುವಾಗ ನಾವು ನೂತನ ಮನಸ್ಸಿನ ಬಗ್ಗೆ ನಾವು ಕಲಿತಾ ಬರುವಾಗ ಬಂದಿದ್ದೇವೆ ಪ್ರಿಯರೇ. ನಾವು ಆ ಮನಸ್ಸು ಅನ್ನುವಂಥದ್ದು ಅದು ಕೇವಲ ಆಲೋಚನೆ ಶಕ್ತಿ ಅಲ್ಲ ಪ್ರಿಯರೇ. ಬದಲಾಗಿ ಆಲೋಚನೆಗಳನ್ನ, ಇಚ್ಛೆಗಳನ್ನ ಮತ್ತು ಭಾವನೆಗಳನ್ನ ಮತ್ತು ನಿರ್ಧಾರಗಳು ತೆಗೆದುಕೊಳ್ಳುವಂತ ಒಂದು ಆಂತರಿಕ ವ್ಯಕ್ತಿತ್ವದ ಒಂದು ಕೇಂದ್ರ ಬಿಂದುವೆ ಮನಸ್ಸಾಗಿದೆ ಪ್ರಿಯರೇ. ಈ ಒಂದು ಮನಸ್ಥಿತಿನ ನೋಡ್ತಾ ಬರುವಾಗ ದೇವರು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದಂತ ಆದಾಮವಳ ಅವರ ಮನಸ್ಸಿನ ಮಾತು ಕೇಳಿ ಅವರು ಈ ಲೋಕದಲ್ಲಿ ಬಿದ್ದೋದನ್ನ ಕಾಣ್ತೇವೆ ಪ್ರಿಯರೇ. ಆ ಒಂದು ಸ್ಥಿತಿಯಿಂದ ಬಂದಂತ ನಾವು ನಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನಾವು ನೂತನ ಸ್ವಭಾವವನ್ನು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಇರುವಂತದ್ದಾಗಿದೆ. ಆ ನೂತನ ಸ್ವಭಾವ, ನೂತನ ಮನಸ್ಸು ಅನ್ನುವಂಥದ್ದು ಅದು ಸತ್ಯಾನುಗುಣವಾದದ್ದು, ನೀತಿಯುಳ್ಳದಾಗಿಯೂ ದೇವರ ಭಯ ಭಕ್ತಿ ಉಳ್ಳದಾಗಿಯೂ ನಾವು ಅದು ನಿರ್ಮಿಸಲ್ಪಟ್ಟಿದೆ ಪ್ರಿಯರೇ. ಆ ಒಂದು ಮನಸ್ಥಿತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗಿದೆ. ನಾವು ಸಮಾಧಾನದಿಂದ ನಡೆದುಕೊಳ್ಬೇಕಾಗಿದೆ. ಈ ಲೋಕದಲ್ಲಿ ಯಾವುದೇ ಚಿಂತೆಯಲ್ಲಿ ನಾವು ಬಿದ್ದು ಹೋಗದ ರೀತಿಯಲ್ಲಿ ನಮ್ಮ ಜೀವಿತವನ್ನು ಮಾಡಬೇಕಾಗಿದೆ ಪ್ರಿಯರೇ. ಅದು ನೂತನ ಸ್ವಭಾವ ಇರುವಂತ ಮನಸ್ಥಿತಿಯಲ್ಲಿ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ, ದೇವರು ಕೊಟ್ಟಂತ ಒಂದು ಸಮಯವನ್ನ, ಒಂದು ಅವಕಾಶವನ್ನ, ದೇವರು ನಮಗ್ ಕೂಡ ಮಾತನಾಡ್ತಾ ಬಂದಂತ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ.